ಮಳೆ ಬಂತು ಮಳೆ ಬಂತು ಜಾನು ಮಳೆ ಬಂತು. ನಂಗಂತೂ ತುಂಬ ಖುಷಿ ಆಯ್ತೈತಪ್ಪ. ಇನ್ನೂ ಜೋರಾಗಿ ಬರಲಿ ಶಿವನೇ. ದೇವ್ರೆ ದೇವ್ರೆ ದೇವ್ರೆ. ಒಂದು ವಾರ ಅಲ್ಲ 15 ದಿನ ಬತ್ತಾನೇ ಇರು. ಸ್ಕೂಲ್ಗೆನ ಹೋಗೋಕ್ಕೆ ಆಗಲ್ಲ. ನನಗಂತೂ ಆರಾಮಕ್ಕೆ ಈ ಮಳೇಲಿ ಬೆಚ್ಚಗೆ ಒಂದು ಮೂಲೆಯಲ್ಲಿ ಬಿಸಿ ಬಿಸಿ ಬೋಂಡ ಬಜ್ಜಿ ವಡೆ ಕಬಾಬು ಈ ಥರ ಎಲ್ಲ ಕುತ್ಕೊಂಡು ತಿನ್ನೋಕೆ ಎಷ್ಟು ಚೆನ್ನಾಗಿರುತ್ತೆ ಚಳಿಲಿ. ನನಗಂತೂ ತುಂಬ ಖುಷಿ ಆಗ್ತಾ ಇದೆ. ದೇವರೇ ಮಳೆರಾಯ, ನೀನು ಹೀಗೆ ಬಾರಪ್ಪ. ನಮ್ಮ ಸ್ಕೂಲ್ಗೆಲ್ಲ ರಜೆ ಸಿಗ್ಲಪ್ಪ. ಒಂದು 10 ದಿನ ಬೇಡ, ಒಂದು 8 ದಿನ ಸ್ಕೂಲ್ಗೆ ಹೋಗೋದೇ ಬೇಡಪ್ಪ. ಆ ಹೋಮ್ವರ್ಕ್ ಅಂತೆ ಈ ಹೋಮ್ವರ್ಕ್ ಅಂತೆ. ರಜದಲ್ಲಿ ಮಜಾ ಮಾಡ್ಕೊಂಡಿದ್ದು. ರಜೆ ಮುಗಿದ್ಮೇಲೆ 1 ತಿಂಗಳು ತವಿಂದ ಹೋಗೋದು ಬರೋದು ಹೋಮ್ವರ್ಕ್ ಕೊಡೋದು ಇರೋ ಬರೋ ರಜದೆಲ್ಲ ಬೇಜಾರಲ್ಲಿ ಇದ್ದಿದ್ದು ನಮ್ಮನ್ನ ಏನು ಅಂತಾರಲ್ಲ ಹಂಗೆ ಮಾಡಿಟ್ಬಿಟ್ಟವ್ರೆ. ನಮಗೆ ಬೇಜಾರಾಗೋ ಥರ ಇನ್ನೊಂದ್ಸಲಿ ರಜೆನೇ ಕೊಡ್ಬಾರ್ದಪ್ಪ ಅನ್ನೋ ಥರ ಅಷ್ಟಿಷ್ಟು ಹೋಮ್ವರ್ಕ್ ಕೊಡ್ತಾವ್ರಲ್ಲ ದೇವ್ರೆ. ಸರಿನಾ ಇದು? ಸರಿ ಅಲ್ಲ ತಾನೇ? ಅಣ್ಣ ಹತ್ಯಾಸ ಪಡ್ಬೇಡ ಕಣೋ. ಮಳೆಗೆ ನಿನ್ಕಂಡ್ರೆ ಇಷ್ಟ ಆಗಿಲ್ಲ ಅಂದಮೇಲೆ ಪುಟಕಂತ ನಿಂತೋಯ್ತದೆ. ಅವಾಗ ಬರೋದು ಮಳೆ ಬರಕಿಲ್ಲ ನೋಡು. ಆಮೇಲೆ ಏನಿಲ್ಲ ನೀನು 1-2 ದಿನ ಆಸೆ ಪಟ್ರೆ ನೀನು 8 ದಿನ ಅಂತ ಕೇಳ್ತೀಯಲ್ಲಣ್ಣ. 8-10 ದಿನ ಮಳೆ ಊದ್ಬಿಟ್ರೆ ಆಟಯ್ಯ. ನಾವು ಈಚ ಕಡೆ ತಿರ್ಗಡಕ್ಕೈತಿತ್ತ, ಏನಾದ್ರು ತರಕೈತಿತ್ತ? ಬುದ್ಧಿ ಇಲ್ವಣ್ಣ ನಿಂಗೆ? ಸುಮ್ಕಿರೆ ಜಾನಕಿ, ನಿಂಗೆ ಗೊತ್ತಾಗಕ್ಕಿಲ್ಲ. ನನಗಂತೂ ನನ್ನಂಥವ್ರಿಗಂತೂ ಅದರಲ್ಲಂತೂ ಬೆಚ್ಚಗೆ ಮಲ್ಕೊಳ್ಳೋಕ್ಕೆ ಈ ಮಳೇಲಿ ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ಇಲ್ಲ ಅಂದರೆ ಅಮ್ಮನ ತಡೆ ಮೇಲೆ ಹಂಗೆ ಮಲ್ಕೊಂಡು ಆ ಅಮ್ಮನ ಹತ್ರ ಕತೆ ಕೇಳ್ಕೊಂಡು ಚೆನ್ನಾಗಿ ನಿದ್ದೆ ಹೊಡಿತಾ ಇದ್ರೆ ಅಬ್ಬಬ್ಬಬ್ಬಾ ಅದ್ರ ಮಜನೇ ಬೇರೆ ಕಾಣೆ ಜಾನಕಿ. ಅದೆಲ್ಲ ನಿಂಗೆ ಗೊತ್ತಾಗುತ್ತೆ. ದದ್ದು ನೀವು ದದ್ದಲ್ಲ, ನೀವು ಜಾಸ್ತಿ ಬುದ್ಧಿವಂತರಲ್ವಾ, ಅದಕ್ಕೆ ನಿಮಗೆ ಆ ಥರ ಸುಖಗಳೆಲ್ಲ ನಿಮ್ಗೆ ಗೊತ್ತಾಗಲ್ಲ. ಹೋಗಿ. ಹೌದೌದು. ಸ್ಕೂಲಿಗೆ ರಜೆ ಹಾಕೊಂಡು ನೀವೇ ರಜೆ ಕೊಟ್ರಂತ ಹೇಳಿ ಮಿಸ್ ನಾನು ಮಳೆಲಿ ನೆನ್ಕೊಂಡು ಬಂದ್ಬಿಟ್ಟೆ ಮಿಸ್. ಇಲ್ಲ ಅಂದ್ರೆ ಮಿಸ್ ನನಗೆ ತುಂಬಾ ಜ್ವರ ಬಂದ್ಬಿಟ್ಟಿತ್ತು ಮಳೆಲಿ ನೆಂದಿದಾಗ. ನಾನೇನ್ ಮಾಡ್ಲಿ ಮಿಸ್, ಮಳೆಲೆಲ್ಲ ಜಾಸ್ತಿ ಬರ್ತಾನೆ ಐತಲ್ಲ, ನಾನು ಹಂಗೆ ಮಳೆಲೆ ನಿಂತ್ಕೊಂಡಿದ್ದೆ. ಅದಕ್ಕೇನೆ ನೆಂದು ಈ ತರ ಜ್ವರ ಬಂದಿದೆ ಮಿಸ್ ಅಂತ ಸುಳ್ಳು ಹೇಳಕ್ಕೆ ಅಲ್ವಣ್ಣ? ಸುಳ್ಳು ಬರ್ತಾ ಜಾನಕಿ, ಒಳ್ಳೆ ಐಡಿಯಾ ಕೊಟ್ಟೆ ಕಣೆ ನನಗೆ. ನೀನೇನಾದ್ರೂ ನಾನು ಹೇಳ್ದಂಗೆ ಕೇಳಿದ್ರೆ ನೋಡು. ಮತ್ತೆ ಈ ಮಳೆರಾಯಪ್ಪ ಏನಾದರೂ ಕೈ ಕೊಡ್ತು ಅಂದರೆ ಇದ್ದೇ ಚಾನ್ಸು ಕಣೆ ಜಾನಕಿ. 1-2 ದಿನ ರಜಾ ಹಾಕೊಂಡು ಮನೇಲಿ ಬೆಚ್ಚಿಗೆ ಮಲ್ಕೊಂಡ್ಬಿಡ್ತೀನಿ. ಹೇಗಿದ್ರೆ ಇದು ಮಳೆಗಾಲ ಅಲ್ವಾ, ಆರಾಮಾಗಿರ್ತೀನಿ ಕಣೆ. ಅಪ್ಪ ಹಿಂಗೂ ಹೇಳ್ಬೇಡ, ಅಮ್ಮ ಹಿಂಗೂ ಹೇಳ್ಬೇಡ. ನಿನಗೇನು ಬೇಕೋ ಅದನ್ನೆಲ್ಲ ನಾನು ತೆಕ್ಕೊಡ್ತೀನಿ, ಆಯ್ತಾ? ಲೊಟ್ಟೆ ಮಾಮ ಪುಸ್ಕಿ ಬಂದ್ಬಿಡು. ಓಹೋ, ನೀನು ಹೇಳಿದೆಲ್ಲ ಕೊಡ್ಸಲ್ಲ ಅಂತ ನನಗೂ ಗೊತ್ತು. ಕೊಡ್ಸಿದ್ರು ಅರ್ಧಕ್ಕರ್ಧ ನೀನೇ ತಿಂದಿರ್ತೀಯ. ಸುಳ್ಳು ಬರ್ಕ ನೀನು. ಸುಮ್ಕಿರೆ ಜಾನು, ಕೊಡಲ್ವಾ ನಾನು ಅರ್ಧನಾದ್ರೂ? ನೀನು ಕೊಟ್ಬಿಟ್ಟಿಯಾ? ಸಾಕು ಸುಮ್ಮನಿರು ಅಣ್ಣಯ್ಯ. ನಮ್ಮಣ್ಣ ತಿನ್ಲಿ ಪಾಪ ಅಂದ್ಬಿಟ್ಟು ನಾನು ಇಷ್ಟು ಇಟ್ಕೊಂಡು ಮುಕ್ಕಲ್ ಭಾಗ ನಾನು ನಿನಗೆ ಕೊಡ್ತೀನಿ. ಗೊತ್ತು ಇದ್ರೂ ನೀನು ನನಗೆ ಸುಳ್ಳು ಹೇಳ್ತೀಯ, ಸುಳ್ಳು. ಆಮೇಲೆ ಏನಿಲ್ಲ ನೀನು ಅಣಿಯ ನನಗೂ ಮಳೆಯಲ್ಲಿ ನೆನೆಬೇಕು ಅನ್ಸುತ್ತೆ ಕಣೋ. ಆದ್ರೆ ನನಗೆ ಜ್ವರ ಶೀತ ಬಂದ್ರೆ ಅದ್ರಲ್ಲಂತೂ ಈ ಶೀತ ಬಂದ್ರೆ ಹೋಗೋದೇ ಇಲ್ಲ. ಅಕ್ಷಿ ಅಂತ ಸೀಂತಾನೇ ಇರ್ತೀನಿ, ಗೊತ್ತಲ್ಲ. ಆಮೇಲೆ ಸ್ಕೂಲು ಕಳ್ಸಲ್ಲ ಜ್ವರ ಬಂದ್ರೆ. ನನ್ನ ಕೈಲಿ ಆಗಲ್ಲಪ್ಪ. ಅದಕ್ಕೆ ನಂಗೆ ನೆನೆಬೇಕು ಅಂತ ಆಸೆ. ನೆಂದ್ರೆ ಆತರ ಆಗುತ್ತೆ ಅಂತಾನು ಬೇಜಾರು. ಅದಕ್ಕೆ ಸುಮ್ಮನೆ ನಿಂತ್ಕೊಂಡು ನೋಡ್ತಾ ಇದ್ದೀನಿ ನೋಡು. ಅದಕ್ಕೆ ಕಣೆ ಜಾನು, ಚೆನ್ನಾಗಿ ತಿನ್ಬೇಕು ಅನ್ನೋದು. ನೀನು ಕೋಳಿ ಮರಿ ಥರ ಇಟೇಟೆ ತಿಂತೀಯ. ಮುದ್ದೆ ತಿನ್ನು ಅಂದ್ರೆ ತಿನ್ನಕ್ಕಿಲ್ಲ, ಇಟೇಟೆ ತಿಂತೀಯ. ಇನ್ನೇನು ಮತ್ತೆ ಶಕ್ತಿ ಎಲ್ಲಿಂದ ಬಂದು ನಿನಗೆ? ಚೆನ್ನಾಗಿ ತಿಂದ್ರನೆಯ ನೀಟಾಗಿ ಶಕ್ತಿ ಬಂದು ಆಮೇಲೆ ಮಳೆ ನೆಂದ್ರೂ ಏನೂ ಆಗಲ್ಲ. ನೀನು ಅಜ್ಜಿ ಕೊಡೋ ಕಷಾಯ ಅದನ್ನೆಲ್ಲ ಕುಡಿದ್ರೆ ಏನೂ ಆಗಲ್ಲ. ನೀನು ಕುಡಿಯೋಕ್ಕಿಲ್ವಲ್ಲ, ಕೈ ಅಂತೀಯಲ್ಲ. ಅದಕ್ಕೆ ನೀನು ಅದನ್ನೆಲ್ಲ ತಿಂದು ಚೆನ್ನಾಗಿದ್ರೆ ತಾನೇ ಶಕ್ತಿ ಬರೋದು. ನಿನ್ನ ಶಕ್ತಿ ಎಲ್ಲಿಂದ ಬರುತ್ತೆ ಮತ್ತೆ? ಹೋಗು ಅಣ್ಣಯ್ಯ, ಅದೆಲ್ಲ ತುಂಬಾ ಕಹಿ ಇರತ್ತೆ. ಒಂದೊಂಥರ ಖಾರ ಇರುತ್ತೆ. ಅಜ್ಜಿ ಮಾಡ್ಕೊಡೋ ಕಷಾಯ ತುಂಬಾ ಒಂದೊಂದ್ಸಲಿ ಕಹಿ, ಒಂದೊಂದ್ಸಲಿ ಖಾರ. ಅದನ್ನೆಲ್ಲ ಹೆಂಗ್ ಕುಡಿಯಕ್ಕಾಗತ್ತೆ ಅಣ್ಣಯ್ಯ? ಹಂಗೆ ಕುಡಿಬೇಕು. ಇವಾಗ ನನಗೆಲ್ಲ ಹೆಂಗ್ ಬೈತೀಯೋ ಹಂಗೆ ಕಣ್ಣು ಮುಚ್ಕೊಂಡು ಕೊಡ ಅಂತ ಕುಡಿಬೇಕು. ಅದೇ ಕಾಪಿ ಟೀ ಆದ್ರೆ ಗೊರ್ರ ಅಂತ ನನಗಿಂತ ಮುಂದೆಗೆ 1 ಗ್ಲಾಸ್ ಸೀಂತ ಎತ್ತು ಬಿಡ್ತೀಯಲ್ಲ. ಹಂಗೆ ಇದನ್ನು ಕಣ್ಣು ಮುಚ್ಕೊಂಡು ಕುಡಿದ್ರೆ ಏನೂ ಆಗಕ್ಕಿಲ್ಲ. ಅಜ್ಜಿ ಹೇಳ್ಕೊಟ್ಟಿಲ್ಲ ನಿಂಗೆ? ಜಾನು ಹೆಂಗಿದ್ರು ಮಳೆ ಬರ್ತೈತಲ್ಲ, ಅಪ್ಪ ಹಿಂಗೆ ಫೋನ್ ಮಾಡ್ಬಿಟ್ಟು ಗೋಬಿ ಮಂಜೂರಿ ಪಾನಿಪುರಿ ಇದ್ದ ಏನಾದರೂ ತಕೊಂಬರಪ್ಪಯ್ಯ ಅಂತ ಹೇಳೋಣ. ಅಣ್ಣಯ್ಯ ಪೆದ್ದು ಅಣ್ಣಯ್ಯ, ಮಳೆ ಬಂದ್ರೆ ಅವಣ್ಣ ಇರಕ್ಕಿಲ್ಲ ಅಂತ ನಿಂಗೂ ಗೊತ್ತು ತಾನೆ. ಅವ್ರೇನ್ ಪಾಪ ಮಳೆ ನೆನ್ಕೊಂಡು ಏನು ಕೊಡ್ತಾರೆ ಏನು? ಮಳೆಲಿ ಎಲ್ಲಿ ಕೊಡ್ತಾರೆ? ಕೊಡಕ್ಕಿಲ್ಲ, ಸುಮ್ಮನಿರು. ಸುಮ್ಕಿರೆ ಜಾನು, ಇರ್ತೈತೆ ಮಳೆಗಾಲದಲ್ಲೇ ಎಲ್ಲ ತಗೋತಾರೆ ಅಂದ್ಬಿಟ್ಟು ಎಲ್ಲ ಬಿಸಿಯಾಗಿ ಮಾಡ್ತಾ ಇರ್ತಾರೆ. ನಿಂಗೆ ಗೊತ್ತಿಲ್ಲ. ಇಲ್ಲಾಂದ್ರೆ ಅವ ಹಿಂಗೆ ಬೋಂಡ ಬಜ್ಜಿ ಮಾಡಕ್ಕೆ ಹೇಳ್ತೀನಿ. ಇಲ್ಲಾಂದ್ರೆ ಮಧ್ಯಾಹ್ನ ಬಂದ್ಬಿಟ್ಟಿದ್ರೆ ಒಂದು ಕೋಳಿನ ಗಡಕ್ಕಂತ ಇಟ್ಕೊಂಡು ಆ ಪಾಪಣ್ಣನ ಜೊತೆಲಿ ಹೋಗಿ ಕ್ಲೀನ್ ಮಾಡಿಸ್ಕೊಂಡು ಇಷ್ಟೊತ್ತಲ್ಲಿ ಅವಂಗೆಲ್ಲ ಕ್ಲೀನ್ ಮಾಡ್ಕೊಟ್ಬಿಟ್ಟು ತಗೊಬಂದು ಕೊಡ್ವೆ. ಅವ ಕಬಾಬ್ ಮಾಡ್ಕೊಡು ಅಂತ. ದೊಡ್ಡ ತಿಂಡಿ ಪೋತ.
ಅಯ್ಯಯ್ಯಯ್ಯಯ್ಯ ಮಳೆ ಬತ್ತಿದ್ರು ನೋಡಿ ಹೆಂಗ್ ನಿಂತಾವೆ ತೊಟ್ಟಿ ಕಲ್ ಮುಂದೆ ಸರಿಯಾ ಹಿಂಗಿರೋದು ನೀವು ನಡಿರಲ್ಲ ಹಿಂದಕ್ಕೆ ಬಿಟ್ರೆ ತೊಟ್ಟಿ ಒಳಗಡೆನೆ ಹೋಗ್ಬಿಟ್ಟು ಆಟ ಆಡ್ಬಿಡ್ತವೆ ಗೊತ್ತಾಗಿಲ್ಲ ನಿಮ್ಗೆ ಮಳೆ ನೆಂದ್ರೆ ಶೀತಪಾತ ಆಯ್ತಿದೆ ಅಂತ ಜಾನಕಿ ನಿಂಗೆ ಗೊತ್ತಿಲ್ವೇನವ ಮಳೆ ನೆಂದ್ರೆ ನಿನ್ಗೆ ಶೀತ ಜಾಸ್ತಿ ಆಯ್ತಿದೆ ಅಂತ ಅಯ್ಯೋ ಅಜ್ಜಿ ಅದಕ್ಕೆ ಅಲ್ವಾ ಈ ಕಟ್ಟೆ ಮೇಲೆ ನಿಂತ್ಕೊಂಡಿರೋದು ನಾನು ತೊಟ್ಟಿ ಒಳಗಡೆ ಇಳ್ದಿಲ್ಲ ಅಜ್ಜಿ ಇಲ್ಲೇ ಚೆನ್ನಾಗೈತಲ್ಲ ಅಂತ ನಿಂತ್ಕೊಂಡು ನೋಡ್ತಿದ್ದೆ ಕಣಜ್ಜಿ ಅಜ್ಜಿ ಏನ್ ಗೊತ್ತಾ ಜಾನಕಿ ಅವಾಗಲೇ ಹೇಳಿದ್ಲು ಮಳೆಲಿ ಆಟ ಆಡೋಣ ಬಾರಣ ಅಂತ ಕರಿತಿದ್ಲು ನಾನೇ ಬೇಡ ಸುಮ್ಮನಿರು ಜಾನಕಿ ಅಂತ ಹೇಳ್ದೆ. ಇಲ್ಲ ಕಣಜ್ಜಿ ಸುಳ್ಳು ಹೇಳ್ತಾವನೆ ಅಣ್ಣಯ್ಯ ನಾನೇನ್ ಕರ್ದಿಲ್ಲ ನನ್ಗೆ ಆಸೆ ಐತೈತೆ ಒಂದ್ಸಲ ಏನಾದ್ರೂ ಇಳಿಬೇಕು ಅಂತ ಅನಿಸ್ತೈತೆ ಅಂತ ಅಷ್ಟೇ ಹೇಳಿದ್ದು ಕಣಜ್ಜಿ ಅದಕ್ಕೆ ಅಣ್ಣಯ್ಯ ನನ್ ಮೇಲೆ ತತ್ತೈತೆ ನೋಡು ಸರಿಯಾ ಇಲ್ಲ ಕಣಜ್ಜಿ ಸುಳ್ಳು ಹೇಳ್ತಾಳೆ ಬಾರಣಯ್ಯ ಆಟಾಡಕ್ ಹೋಗುಮ ಅಂತ ಕರ್ದವಳೆ ಅವಳು ಸುಳ್ಳು ಹೇಳ್ತಾವಳು ಇವಾಗ. ಲೋ ಅಣ್ಣಯ್ಯ ಇಷ್ಟೊಂದೆಲ್ಲ ಸುಳ್ಳು ಹೇಳ್ಬೇಡ ನೀನು ಆಮೇಲೆ ಏನಿಲ್ಲ ನೀನು 10 ದಿನ ಮಳೆ ಬರ್ಲಿ 8 ದಿನ ಮಳೆ ಬರ್ಲಿ ರಜೆ ಕೊಡ್ಲಿ ಅಂತ ಹೇಳ್ತಿದ್ದಲ್ಲ ಅದು ಹೇಳ್ತೀನಿ ತಗೋ ಸಾಕು ಬಿಡವ ಆ ಕಳ್ಳನ್ ಮಗಂದು ಏನು ಅಂತ ನಂಗೆ ಗೊತ್ತು ನೀನೇನು ಎದ್ರಕಬೇಡ ಸುಮ್ಮನೆ ಇರು ಮಳೇಲಿ ನೆನೆಯೋದು ಒಳ್ಳೇದೇ ಕಣವ ಆದ್ರೆ ಏನು ಮಾಡೋದು ನಿಂಗೆ ಆಗಕ್ಕಿಲ್ವಲ್ಲ ನಾವೆಲ್ಲನೂ ಪಾಲಕ್ಕೆ ಹೋದಾಗ ಹುಸಿನೇನು ಕಬ್ಬೊತ್ತಿದ್ದು ಆಸೆ ಪಟ್ಟು ಇನ್ನೇನು ಮಾಡೋದು ಈ ದೋಣಿ ಮಾಡ್ಕೊಳ್ಳೋದು ಪೇಪರ್ ದೋಣಿ ಮಾಡಿಬಿಟ್ಟು ಬಿಡೋದು ಹಿಂಗೆ ಅನ್ಕೊಂಡು ಇನ್ನೇನು ಮಾಡಕದ್ದ ಮತ್ತು ಮನೆ ಒಳಗೆ ಬಂದಮೇಲೆ ಅಪ್ಪ ಅವ್ವ ಬಿಡ್ತಿದ್ದೆ ಬಿಡ್ತಿಲ್ಲ ನಾನಾದರೂ ಈ ಕಟ್ಟೆ ಮೇಲಾದ್ರೂ ನಿಲ್ಲಿಸಿ ಆಟ ಆಡಿಸ್ತಾ ಇದ್ದೀನಿ ನೋಡಿದ್ರಲ್ಲ ಇಲ್ಲ ಅಂದಿದ್ರೆ ನಮ್ಮಪ್ಪವ ಆಗಿದ್ರೆ ಹಂಡು ಮೇಲೆ ಬರೆ ಇಡೋರು ಸರಿಯಾಗಿ ನಿಮ್ನ ಎಲ್ಲಿ ಕರ್ಕೊಂಡು ಹೋಗ್ಲಿ ಜ್ವರ ಪರ ಬಂದ್ರೆ ಇವಾಗೇನೋ ಆಸ್ಪತ್ರೆಗಳು ಊರೂರಿಗೆ ಅವೇ ಕಣವ ಅವಾಗೆಲ್ಲಿದ್ದವ ಹುಡಿಕೋಬೇಕಿತ್ತು ಪಂಡಿತ್ರನ ಏನ್ ಮಾಡಕೈತೈತೆ ಅದಕ್ಕೆ ಪಂಡಿತ್ರಿಗೆ ಅಂತ ಹುಡಿಕೊಂಡು ಹೋಗೋದು ಎಲ್ಲಿಂದ ಹೋಗ್ಲಿ ಅನ್ಬಿಟ್ಟು ಇನ್ನೊಂದ್ಸಲಿ ಓದ್ಯಾ ಅಂತ ಫೈಡ್ ಅಂತ ಹೊಡಿತಿದ್ರು ನಾನಾದ್ರೂ ಹೊಡಿನಿಲ್ಲ ನಿಮ್ಗೆ ಬರ್ರಿ ಒಳಕ್ ಹೋಗುಮ ಏನತ್ತೆ ನೀವು ಐಕ್ಲತ್ರ ಮಳೆ ನಿಂತ್ಕೊಂಡಿದ್ದೀರಲ್ಲ ಒಳಕ್ ಹೋಗೋದ್ ಬಿಟ್ಬಿಟ್ಟು ಅಯ್ಯ ನಿನ್ ಮಕ್ಳನ್ನ ಗದರಿಸ್ತಿದ್ದೆ ಕಣೆ ನಾನು ಯಾಕೆ ಮಳೆಯಲ್ಲಿ ನಿಂತ್ಕೊಳ್ಳಿ ನಾನೇನು ಇನ್ನು ಚಿಕ್ಕ ಹುಡುಗಿನೇನೆ ಮಳೆ ನಿಂತ್ಕೊಂಡು ನೆನೆಯಕ್ಕೆ ಅಯ್ಯೋ ಸರಿ ಆಯ್ತು ಕಣೆ ನೀನು ಅವ್ಯ ನೋಡು ಅಣ್ಣಯ್ಯ ಬರೀ ಸುಟ್ಟ ಮಟ್ಟ ಸುಳ್ಳು ಹೇಳ್ತಾನೆ ಸುಳ್ಳು ಹೇಳ್ಬಿಟ್ಟು ಅಜ್ಜಿಗೆ ಹೇಳ್ತಾನೆ ನೋಡು ಒಂದು ಬಾಸವ ಲೋ ಯಾಕ್ಲ ಮಗ ಒದಗಿದ್ದೆ ಬೇಕ್ಲಾ ನಿನಗೆ ಯಾಕ್ಲಾ ಬೆಣ್ಣ ಗೋಳಿಕತ್ತೆ ನೀನು ಸರಿಲ್ಲ ನೀನು ಆಮೇಲೆ ಏನಿಲ್ಲ ನನಗೆ ಕ್ವಾಪತ್ರೆ ಜಾನಕಿ ನಡಿಯವ ನಿಂಗೆ ಆಗಕ್ಕಿಲ್ಲ ಶೀತ ಆಯ್ತದೆ ನಡಿ ಹೋಗು ಅಲ್ಲಿ ಮೆಣಸಿನ ಸಾರು ಎಲ್ಲ ಮಾಡಿಕ್ತೀನಿ ಮಳೆ ಬತ್ತೈತೆ ನಾಲ್ಗೆಗೂ ಸರೈತದೆ ರುಚಿ ಕೊಡ್ತೈತೆ ದೇಹಕ್ಕೂ ಒಳ್ಳೇದು ಏನತ್ತವ ಮೆಣಸಿನ ಸಾರು ಮಾಡ್ಬಿಡ್ತೀನಿ ಅವಯ್ಯ ಅದ್ ಕಾರವಯ್ಯ ಬ್ಯಾಡವಯ್ಯ ಅಯ್ಯ ನಾನೇ ಮಾಡ್ಕೊಡ್ತೀನಿ ಸುಮ್ಮನಿರುವ ನೀನ್ ಮಾಡ್ಬೇಡ ಸೊಸೆ ಖಾರ ಅಂತೆ ನನ್ನ ಮೊಮ್ಮಗಳಿಗೆ ನಾನೇ ಹುಸಿ ಖಾರ ಕಡಿಮೆ ಹಾಕಿ ಮಾಡ್ಕೊಡ್ತೀನಿ ಸುಮ್ಮನಿರವ ಅಥವಾ ಆವಾಗ್ಲಿಂದ ಎಲ್ಲೋಗಿದ್ರಿ ನೀವು ಹುಡುಕಿ ಸಾಕಾಯ್ತಲ್ಲ ಎಲ್ಲೊಂಟೋಗ್ಬಿಟ್ಟಿದ್ರಿ ನೀವು ಅಯ್ಯೋ ನಾನು ಹುಡುಕ್ತೆ ನಿಮ್ನ ಎಲ್ಲ ಕಡೆನೂ ರೇಖನ್ನು ಕೇಳ್ದೆ ಮಗ ಮನಗಿತ್ತಲ್ಲ ಅವಳು ನೋತೆಗೆ ಮನೆಗಿಂದ ಪಕ್ಕದಲ್ಲಿ ಎಲ್ಲೋ ರಾತ್ರಿ ನಿದ್ದೆ ಕೊಟ್ಟಿಲ್ಲೇನೋ ಅದಕ್ಕೆ ನಾನು ಹೊಂಟು ಬಂದೆ ಅವಳನ್ನು ಕೇಳ್ದೆ ಇಲ್ಲ ಕಣಕ ಗೊತ್ತಿಲ್ಲ ನಾನು ನೋಡೇ ಇಲ್ಲ ಅತ್ತೆ ಹೊನ್ನ ಅಂತ ಹೇಳ್ತು ಎಲ್ಲಿಗೆ ಹೋಗಿದ್ರಿ ಯಾಕೆ ಹೇಳ್ತೀಯ ಯಾಕೋ ಒಂಥರ ಗೊತ್ತಿಲ್ಲ ಕಣ್ಮಗ ಬೆಳಗ್ಗೆಯಿಂದನೂ ಕಣ್ಣು ಪಟ 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 ಅಂತ ಹೊಡಕತ್ತೈತೆ ಇದು ಯಾಕೆ ಕೇಳಗಾಲಕ್ಕೆ ಹಿಂಗ್ ಹೊಡಕತ್ತೈತೆ ಅಂತೀನಿ ಕೂತಿ ಜಾಗದಲ್ಲಿ ನಿದ್ದೆ ಬರ್ತದೆ ಹಂಗೆ ತೂಗುಡ್ಸ್ಕೊಂಡು ನನಗೆ ಇವೆಲ್ಲ ಆದ್ರೆ ನಮ್ಮನೇಲಿ ಏನಾರ ಆಯ್ತದೆ ಅಂತ ಭಯ ಕಣವ ನನ್ಗೆ ಅದೊಂಥರ ಭಯ ದಿಗ್ಲು ಜಾಸ್ತಿ ಆಯ್ತು ಅದಕ್ಕೆ ನೋಡು ಗುಡಿ ಬಾಗ್ಲಿ ಹೆಂಗಿದ್ರೆ ಮುಚ್ಚಿಟ್ಬಿಟ್ಟಿರ್ತದಲ್ಲ ಹೋಗಿ ಈಚೆಗಡೆ ನನ್ನ ಕೈ ಮುಕ್ಕೊಂಬರೋಣ ಅಂತ ಹೇಳಿ ಮನ್ಸಿಗೆ ಯಾಕೋ ಬೇಜಾರಾಯ್ತು ಅದಕ್ಕೆ ಹೋಗಿ ಕೈ ಮುಕ್ಕೊಂಡು ಬರಕ್ಕೆ ಅಂತ ಹೋಗಿದ್ದೆ ಕಣವ ಏನಜ್ಜಿ ನೀನ್ ಹೇಳಿದ್ರೆ ನಾನು ಬರ್ತಿರ್ಲಿಲ್ವಾ ನನ್ ಜೊತೆಲಿ ನಂಗೂ ಬೇಜಾರಾಯ್ತಿತ್ತು ಅಯ್ಯಯ್ಯ ಇವಳುನು ನಮ್ ಚಿತ್ರಲೇಖ ನಂಗೆ ಕಣ್ತಗ ಅವಳು ಅಷ್ಟೇ ಎಲ್ಲರೂ ಹೋಗಕ್ಕಿಲ್ಲ ಅಜ್ಜಿ ನಾನು ಬರ್ತೀನಿ ಅಂತ ವಾ ಸೊಸೆ ನೋಡವಾ ಅವ್ರಿಗೂ ಏನಾದ್ರೂ ಫೋನ್ ಹಚ್ಚಿ ಹೇಳ್ಬೇಕಿತ್ತಲ್ವ ಏನಾದ್ರೂ ಚೆನ್ನಾಗಿದ್ಯಾ ಎತ್ತ ಏನ್ ಕತೆ ಅಂತ ಫೋನೇ ಹಚ್ಚಿಲ್ಲ ನೋಡು ಆವೆಣ್ಣು ಹಚ್ಚಿಲ್ಲ ನಾನು ಹಚ್ಚಿಲ್ಲ ದುರ್ಗವ್ವನ ಮನೇಲಿ ಏನಾಗೈತೆ ಎತ್ತಾಗೈತೆ ಅಂತ ಫೋನ್ ಹಚ್ಚಿಲ್ಲ ನೋಡು ನಾವು ಸರಿಯಾ ಹೋದ್ಮೇಲೆ ನಾವು ಫೋನ್ ಮಾಡಿಲ್ಲ ಅವರು ಫೋನ್ ಮಾಡಿಲ್ಲ ಅವ್ರು ಮಾಡ್ದಾರ ಸತ್ತು ಹೋಲಿ ಬಿಡು ನಾವೇ ಮಾಡೋಣ ಹೇಳು ಏನಾಗೈತೆ ಎತ್ತಾಗೈತೆ ಅಂತ ಒಂದು ಗೊತ್ತಿಲ್ಲ ಮನ್ಸು ಯಾಕೋ ಬೆಳಗ್ಗೆಯಿಂದ ಸಾನೆ ಒಂಥರ ಆಯ್ತೆ ಕೂತೈತೆ ಬೇಜಾರೈತೆ ಕೂತೈತೆ ಯಾರಿಗಾರ ಏನಾರ ಆಗೈತೆ ಅಂತ ಭಯ ಕಣವ ನನಗೆ ಅಯ್ಯೋ ಅಥವಾ ತೂ ಬಿಡ್ತು ಅನಿ ಯಾರಿಗೂ ಏನಾಗಕ್ಕಿಲ್ಲ ಏನು ಆಗಿರ್ತೈತೆ ಕಣ ತಗೊಳ್ಳಿ ಏನು ನಿದ್ದೆ ಮಾಡಿರಲ್ಲ ಏನಿಲ್ಲ ಈ ಚಳಿಗೆ ಯಾವಾಗಂದ್ರೆ ಅವಾಗ ಹಂಗೆ ತೂಗುಡಿಕೆ ಬತ್ತಾರ್ತೈತೆ ಏನಾಗಲ್ತು ನಡೀರಿ ಇನ್ನೇನು ಮತ್ತೆ ಗುಡಿಗೆ ಹೋಗಿ ಕೈ ಮುಕ್ಕೊಂಡು ಬಂದಿದ್ದೀರದಲ್ಲ ಒಳ್ಳೇದೇ ಆಯ್ತೈತಿ ಚಳಿವಿಲ್ವಾ ಮೆಣಸು ಸಾರ್ ಅಂತ ನಡೀರಿ ನಿಮ್ಮ ಜಾನಿಗೆ ಮಾಡ್ಕೊಡ್ರಂತೆ ನೀವೇ ಸಂಜೆ ಮಟ್ಟ ಎಲ್ರಿಗೂ ಫೋನ್ ಹಚ್ಚುಮ ನನ್ನ ಫೋನಲ್ಲಿ ಈ ಮಳೆ ಬತ್ತಿದ್ರೆ ನನಗೆ ನೆಟ್ವರ್ಕ್ ಸಿಗಲ್ಲ ಏನು ಸೇರ್ಗಲ್ಲ ಸರಿ ಕಣವ ಸಂಜೆ ಮಟ್ಟ ಮಗಳೇ ಏನಾದರೂ ಫೋನ್ ಹಚ್ಕೊಡವ ಎಲ್ರಿಗೂ ಜಾನಕಿ ಸರಿ ಆಯ್ತು ಕಣಜ್ಜಿ ಮುಂದುವರಿಯುತ್ತದೆ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.